ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ ಎಲ್ಲರಿಗೂ ಇಷ್ಟವಾಗುವಂಥ, ದೊಡ್ಡವರಿಂದ ಚಿಕ್ಕವರವರೆಗೂ ಇಷ್ಟವಾಗುವಂತಹ ರೆಸಿಪಿನೇ ಅಂತ ಹೇಳ್ಬೋದು. ತುಂಬ ಜನ ಚಿಕ್ಕ ಮಕ್ಕಳು ಹಠ ಮಾಡ್ತಿರ್ತಾರೆ ಮನೆಯಲ್ಲಿ, ನನಗೆ ಐಸ್ ಕ್ರೀಮ್ ಬೇಕು ಅಂತ. ಈ ಥರ ಐಸ್ ಕ್ರೀಮ್ನ ಮಾಡಿಕೊಟ್ರೆ ನೀವು ತುಂಬಾ ರುಚಿಯಾಗಿರುವಂಥ ಐಸ್ ಕ್ರೀಮ್ನ ನೀವು ಮನೆಯಲ್ಲೇ ಆರೋಗ್ಯಕರವಾಗಿರುವಂಥ ಐಸ್ ಕ್ರೀಮ್ನ ಕೂಡ ನೀವು ಮಾಡಿಕೊಡ್ಬೋದು. ಸೊ ಬನ್ನಿ, ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ನ ಬಂದಿದೆ ಅಂತ, ಅಷ್ಟು ರುಚಿಯಾಗಿಯೂ ಕೂಡ ಬರುತ್ತೆ. ಸೊ ಬನ್ನಿ ಶುರು ಮಾಡೋಣ. ನಾನು ಮೊದಲಿಗೆ ಇಲ್ಲಿ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ ಇಷ್ಟೊಂದು ಐಸ್ ಕ್ರೀಮ್ ಆಗುತ್ತೆ. ಸೊ ನಾನು ತೋರಿಸಿದ್ನಲ್ಲ ಆವಾಗಲೇ ಅಷ್ಟೊಂದು ಐಸ್ ಕ್ರೀಮ್ನ ರೆಡಿ ಆಗುತ್ತೆ. ಸೊ ಇವಾಗ ನಾನು ಇದನ್ನು ಕುದಿಸ್ಕೋಬೇಕು ಹಾಲು. ಅದನ್ನು ನೋಡಿ, ನಾನಿಲ್ಲಿ ಇಂಡಕ್ಷನ್ ಸ್ಟವ್ನ ಬಳಸ್ತಾ ಇದ್ದೀನಿ. ಸೊ ಗ್ಯಾಸ್ ಮೇಲೆ ಮಾಡ್ತಾ ಇಲ್ಲ. ಸೊ ನೀವು ಗ್ಯಾಸ್ ಮೇಲೆ ಕೂಡ ಬೇಕಾದರೂ ಮಾಡ್ಬೋದು. ಹಾಲು ಕುದಿಯೋ ತನಕ ನಾನಿಲ್ಲಿ ಒಂದು ಕಸ್ಟರ್ಡ್ ಪೌಡರ್ನ ಹೇಳ್ತಿದ್ದೀನಿ. ಸೊ ಇದು ಬಟರ್ ಸ್ಕಾಚ್ ಕಸ್ಟರ್ಡ್ ಪೌಡರು. ಸೊ ತುಂಬ ಜನಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗೆ ಇಲ್ಲಿ ಸ್ಟೆಪ್ನು ಕೂಡ ಕೊಟ್ಟಿದ್ದಾರೆ, ಅಂದರೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಅವರು ಹೇಗೆ ಯೂಸ್ ಮಾಡೋದು ಅಂತಲೂ ಕೂಡ ಹೇಳಿದ್ದಾರೆ. ಸೊ ನಾನಿಲ್ಲಿ ಅರ್ಧ ಲೀಟರ್ ಹಾಲಿಗೆ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ಲೇವರಿಗೆ ಅಂತ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಬೇರೆ ಥರ ಬೇಕಂದರೆ ಅದನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸಪ್ರೇಟಾಗಿ ಒಂದು ಬಟ್ಟಲಾಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಇದು ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡಬೇಕು. ಸೊ ಫಸ್ಟಿಗೆ 1 ಸ್ಪೂನ್ ಹಾಕ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಮಿಕ್ಸ್ ಮಾಡೋಕ್ಕೂ ಸ್ವಲ್ಪ ಗಟ್ಟಿಯಾಗಿ ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಬಾರ್ದು ಅಂತ ಒಂದೊಂದು ಸ್ಪೂನ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ನಾನು 2 ಸ್ಪೂನು ಅಥವಾ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರು ಚೆನ್ನಾಗಿರುತ್ತೆ ಫ್ಲೇವರು, ಹಾಗೇನಿಲ್ಲ. ನೋಡಿ, ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಕಲರು ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಫ್ಲೇವರಲ್ಲಿ ತುಂಬಾ ಇದೆ, ಕಸ್ಟರ್ಡ್ ಪೌಡರಲ್ಲಿ ಫ್ಲೇವರು ತುಂಬ ಫ್ಲೇವರ್ಸು ಇದೆ. ವೆನಿಲಾ ಫ್ಲೇವರ್ ಇದೆ, ಹಾಗೆ ಸ್ಟ್ರಾಬೆರಿ, ಬಟರ್ ಸ್ಕಾಚ್, ನಿಮ್ಗೆ ಯಾವ ಥರ ಫ್ಲೇವರ್ ಬೇಕೋ ಆ ಥರ ತೊಗೊಂಡು ಬಂದು ನೀವು ಈ ಥರ ಐಸ್ ಕ್ರೀಮ್ ಮಾಡಿಕೊಂಡು ತಿನ್ಬೋದು. ಸೊ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಈ ಥರ ಗಂಟಿಲ್ಲದೆ ಹಾಗೆ ಮಿಕ್ಸ್ ಮಾಡ್ಕೊಂಡು ಇಡಬೇಕಾಗುತ್ತೆ. ಅಷ್ಟೊತ್ತಿಗೆ ಹಾಲು ನೋಡಿ ಈ ಥರ ಕುದೀತಾ ಇರುತ್ತೆ. ಎಲ್ಲನೂ ಕರೆಕ್ಟಾಗಿ ಗಟ್ಟಿ ಆಗಬೇಕು. ಅರ್ಧ ಲೀಟ್ರ್ ಹಾಲಿರೋದು ಅದು ಪಾವು ಲೀಟ್ರ್ ರೇಂಜಿಗೆ ಬಂದುಬಿಡುತ್ತೆ. ಅಷ್ಟೊಂದು ಕುದಿಸ್ಕೋಬೇಕಾಗತ್ತೆ. ಅಂದರೆ ಜಾಸ್ತಿ, ಇದು ನಾನು ಮನೆಯಲ್ಲಿರೋ ಹಾಲನ್ನ ತೊಗೊಂಡಿದ್ದೀನಿ. ಅಂದರೆ ಡೈರೆಕ್ಟ್ ನಮ್ಮದು ಮನೆಯಲ್ಲಿರುವ ಹಾಲನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಯಾವುದೇ ಪಾಕೆಟ್ ಹಾಲನ್ನ ಯೂಸ್ ಮಾಡ್ತಾ ಇಲ್ಲ. ಸೊ ನೀವು ಪಾಕೆಟ್ ಹಾಲು ಯೂಸ್ ಮಾಡ್ತಾ ಇದ್ದರೆ ಅದನ್ನು ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಆಗ್ಬೋದು, ಮತ್ತು ಅದು ನೀರು ಜಾಸ್ತಿ ಹಾಕಿಬಿಟ್ಟಿರ್ತಾರೆ ಆ ಹಾಲಲ್ಲಿ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಅದು ಗಟ್ಟಿ ಆಗಬೇಕು ಹಾಲು. ಎಷ್ಟು ಗಟ್ಟಿ ಆಗುತ್ತೆ ಅಷ್ಟು ಐಸ್ ಕ್ರೀಮು ಚೆನ್ನಾಗಿ ಬರುತ್ತೆ. ಇಲ್ಲಿ ಯಾವುದೇ ಬಟರ್ ಯೂಸ್ ಅಥವಾ ಏನೇನೋ ಕ್ರೀಮ್ ಯೂಸ್ ಮಾಡಬೇಕು ಐಸ್ ಕ್ರೀಮ್ ಮಾಡೋಕ್ಕೆ, ಆ ಥರ ಏನೂ ಇಲ್ಲ. ಸೊ ನಾನು ಮನೆಯಲ್ಲಿರುವ ಹಾಲನ್ನು ತೊಗೊಂಡು ಅರ್ಧ ಲೀಟ್ರು ಈ ಥರ ನಾನು ಕುದಿಸ್ಕೊಂಡು, ನೋಡಿ ಇವಾಗ ಸದ್ಯಕ್ಕೆ ಕುದೀತಾ ಇದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಸಕ್ಕರೆನ ಹಾಕ್ತಾ ಇದ್ದೀನಿ. ನೋಡಿ, ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ತುಂಬ ಜನಕ್ಕೆ ಸ್ವೀಟ್ ಇಷ್ಟ ಆಗೋದಿಲ್ಲ. ಸೊ ಶುಗರ್ ಇದ್ದವರಿಗೆ ಸ್ವಲ್ಪ ಕಡಿಮೆನೇ ಸ್ವೀಟ್ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ನಲ್ವ, ಅದು ಸ್ವಲ್ಪ ಈ ಕಡಿಮೆ ಆದಮೇಲೆ ಪಾವು ಲೀಟ್ರ್ ಆಗಿರುತ್ತೆ. ನಾನು 4 ಸ್ಪೂನ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಅದು ನಾನು ತೊಗೊಂಡಿರೋ ಸ್ಪೂನ್ ಇದೆ ನೋಡಿ, ಅದರಿಂದ 4 ಸ್ಪೂನ್ ಆಗುವಷ್ಟು, ಅಂದರೆ ಕರೆಕ್ಟ್ ಪರ್ಫೆಕ್ಟ್ ಐಸ್ ಕ್ರೀಮ್ ಫ್ಲೇವರು ಮತ್ತು ಸ್ವೀಟ್ ಎಷ್ಟಿರುತ್ತೆ ಅಷ್ಟೇ ನಾನು ಹಾಕ್ಕೊಂಡಿರೋದು. ಅಂದರೆ ಜಾಸ್ತಿ ಸ್ವೀಟು ಇಲ್ಲ ಅಥವಾ ಕಡಿಮೆ ಸ್ವೀಟು ಇಲ್ಲ, ಎಷ್ಟು ಬೇಕೋ ಅಷ್ಟೇ ಐಸ್ ಕ್ರೀಮ್ ಕೇಳುತ್ತೆ ನೋಡಿ, ಅಷ್ಟೇ ನಾನು ಹಾಕ್ಕೊಂಡಿರೋದು. ಸೊ ಅರ್ಧ ಲೀಟ್ರ್ ಹಾಲಿಗೆ 4 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಇರುತ್ತೆ. ರುಚಿನೂ ಕೂಡ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇರುತ್ತೆ ಎಲ್ಲನೂ. ಸೊ ಇವಾಗ ನಾವು ಆಗಲೇ ಇದು ಹಾಕ್ಕೊಂಡು ಇಟ್ಕೊಂಡಿದ್ದೀವಲ್ವ, ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಸೊ ಅದನ್ನು ಇವಾಗ ಹಾಲಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗೈಸ್. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಸಡನ್ನಾಗಿ ಗಟ್ಟಿಯಾಗಿಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗಟ್ಟಿಯಾದರೆ ಐಸ್ ಕ್ರೀಮ್ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷದವರೆಗೂ ನಾವು ಈ ಥರ ಬೀಟ್ ಮಾಡ್ಕೋತೇ ಇರಬೇಕು ಕಂಟಿನ್ಯೂವಸ್ಲಿ. ಅಂದರೆ ಅದು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಸಾಧ್ಯವಾದಷ್ಟು ತುಂಬಾ ಗಟ್ಟಿ ಆಗಿಬಿಟ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ನೋಡಿಕೊಂಡು ತಿಳುವಾಗಿ ಗಟ್ಟಿ ಹಾಕೋತ ಬರಬೇಕದು. ಸಡನ್ಲಿ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ನೋಡಿ ಇವಾಗ ಎಷ್ಟು ಗಟ್ಟಿ ಆಗ್ತಾ ಉಂಟು. ಇನ್ನೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಐಸ್ ಕ್ರೀಮು ಕೂಡ ನಮಗೆ ಅದೇ ಥರ ಬರುತ್ತೆ ಗಟ್ಟಿ ಆದಮೇಲೆ. ಸೊ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದೆ. ಇನ್ನೂ ಒಂದು ಸ್ವಲ್ಪ ಕುದಿಸ್ಕೊಂಡು ನಾನು ತೆಗೆದು ಹಾಕಿ ತೋರಿಸ್ತೀನಿ. ನೋಡಿ, ಇಷ್ಟು ಗಟ್ಟಿಯಾಗಿದ್ದರೆ ಸಾಕು, ಐಸ್ ಕ್ರೀಮು ಕರೆಕ್ಟಾಗಿ ರೆಡಿ ಆಗುತ್ತೆ.
ಇವಾಗ ನಾನು ಡ್ರೈ ಫ್ರೂಟ್ಸ್ ಅಂತ ಇದರಲ್ಲಿ ನಾನು ಮನುಕು ಮತ್ತು ಬಾದಾಮು ಗೋಡಂಬಿ ಪಿಸ್ತಾನ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ ಇದ್ದರೆ ಎಲ್ಲನೂ ಜಾಸ್ತಿ ರೀತಿಯಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಮ್ಮಿನೇ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಬೇರೆ ಬೇರೆ ಥರ ಡ್ರೈ ಫ್ರೂಟ್ಸ್ನು ಹಾಕ್ಬೋದು. ಸೊ ಇದು ಗಟ್ಟಿ ಆದಮೇಲೆ ಡ್ರೈ ಫ್ರೂಟ್ಸು ಕೂಡ ತಿನ್ನೋಕೆ ಚೆನ್ನಾಗಿರುತ್ತೆ, ಅಲ್ಲಲ್ಲಿ ಒಂದು ಸಿಗುತ್ತಾ ಇರುತ್ತೆ. ಸೊ ಮಣುಕಿದ್ದು ಎಲ್ಲನೂ ಕೆಳಗಡೆ ಹೋಗ್ಬಿಡುತ್ತೆ ಸ್ವಲ್ಪ ಭಾರ ಇರೋದ್ರಿಂದ. ಸೊ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಕೊಂಡು ಕೂಡ ನೀವು ಚಿಕ್ಕ ಮಕ್ಕಳಿಗೆ ಕೊಡ್ಬೋದು. ಇದರಲ್ಲಿ ನೀವು ಬೇಕಿದ್ದರೆ ಫ್ರೂಟ್ಸು ಕೂಡ ಆ್ಯಡ್ ಮಾಡ್ಕೋಬೋದು. ಅಂದರೆ ವಾಟರ್ ಮೆಲನ್ ಆಗಲಿ, ಆಮೇಲೆ ಕರ್ಬೂಜ ಆಗಲಿ, ಬೇರೆ ಯಾವುದಾದ್ರು ಸ್ಟ್ರಾಬೆರಿ ಆಗಲಿ, ನೀವೆಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಸಿಲ್ವರ್ ಪೇಪರ್ ತೊಗೊಂಡು ಜಾಸ್ತಿ ಎಲ್ಲ ಜನಕ್ಕೆ ಇದು ಸಿಲ್ವರ್ ಪೇಪರ್ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಇಲ್ಲ ಅಂದವ್ರು ಏನು ಮಾಡಬೇಕು ಅಂದರೆ ಒಂದು ಪ್ಲಾಸ್ಟಿಕ್ ಕಾಗದ ಇರುತ್ತೆ ನೋಡಿ, ಅದನ್ನು ಟೈಟಂಗೆ ಕಟ್ಟಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಡ್ಬೋದು. ಸೊ ಈ ಥರ ಸಿಲ್ವರ್ ಪೇಪರ್ ಇದ್ದರೆ ಡೈರೆಕ್ಟಾಗಿ ಇದರಲ್ಲೇ ಕ್ಲೋಸ್ ಮಾಡಿ ಇಡ್ಬೋದು. ಸೊ ನೋಡಿ ನಾನು ಒಂದು 24 ಅವರು ಫ್ರೀಜರಲ್ಲಿ ಇಟ್ಟಿದ್ದೀನಿ. ಇಟ್ಟ ಮೇಲೆ 1 ಅವರ್ ಲೈಟ್ ಹೋಗಿತ್ತು, ನಾನು ನೋಡಿದ್ದಿಲ್ಲ. ಸೊ ತುಂಬ ಗಟ್ಟಿಯಾಗಿಬಿಟ್ಟಿತ್ತು, ಅದನ್ನು ಕಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು. ಮೇಲ್ಗಡೆ ಎಲ್ಲ ಡ್ರೈ ಫ್ರೂಟ್ಸು ಹೇಗಾಗಿದೆ ಅದನ್ನು ಕೂಡ ಕ್ರೀಮಿಯಾಗಿ ಬಂದಿದೆ. ಸೊ ಯಾವುದೇ ರೀತಿ ಕ್ರೀಮಿ ಯೂಸ್ ಮಾಡಿಲ್ಲ ನಾನು ಈ ಐಸ್ ಕ್ರೀಮ್ ಮಾಡೋದಕ್ಕೆ. ಸೊ ತುಂಬ ಜನ ಕ್ರೀಮ್ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ನ ಮಾಡ್ತಾರೆ, ಅದನ್ನು ಹೊರಗಡೆಯಿಂದ ತೊಗೊಂಡು ಬಂದು. ನಾನು ನ್ಯಾಚುರಲ್ ಆಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡದೆ ತೋರಿಸಿದ್ದೀನಿ. ಸೊ ಇಷ್ಟ ಆಗಿತ್ತಂದರೆ ಪ್ಲೀಸ್ ಗೈಸ್ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಇದೇ ಥರ ಹೊಸ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರುತ್ತೇನೆ. ಸೊ ಇನ್ನೂ ಹೆಚ್ಚಿನ ರೀತಿ ರೆಸಿಪಿ ಬೇಕಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡ್ಕೋಬೋದು. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.